ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ಸೆಕೆಂಡ್ ಪಿ ಯು ಸಿ ಕನ್ನಡ ಎಕ್ಸಾಮ್ ಇತ್ತು. ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ತಮ್ಮ ಎಕ್ಸಾಮನ್ನು ಬರೆದಿದ್ರು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ರು, ಬ್ರದರ್ ಕೀ ಆನ್ಸರ್ಸನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕಾಗಿ ನಾನೇನು ಮಾಡ್ತಿದ್ದೀನಿ, ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಯಾವುದಾದ್ರೂ ಎನಿ ಸಬ್ಜೆಕ್ಟ್ ನಿಮಗೆ ಡೌಟ್ ಇದ್ದರೆ ನಾನು ಕಮೆಂಟಲ್ಲಿ ಕಮೆಂಟ್ ಹಾಕಿ, ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಫಸ್ಟ್ ಕ್ವಶನ್, ಇವತ್ತಿನ ಕ್ವಶನ್ ಪೇಪರ್ ಬಗ್ಗೆ ಮಾತಾಡಬೇಕಾಗಿತ್ತಂದರೆ, ಕ್ವಶನ್ ಪೇಪರ್ ಅಂತಾರೆ ತುಂಬ ಈಸಿ ಇತ್ತು. ಸೊ 1 ಮಾರ್ಕು ಕ್ವಶನ್ ತುಂಬ ಈಸಿ ಬಂತು. ಅದರಲ್ಲಿ ಎಸ್ಪೆಷಲಿ ಗ್ರಾಮರ್ ಅಂತೂ ತುಂಬ ಈಸಿ ಇತ್ತು. ಸ್ಟೂಡೆಂಟ್ಸ್ ಎಲ್ಲ ಗ್ರಾಮರನ್ನು ಏನು ಮಾಡ್ತಾರೆ, ಟಫ್ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಸೊ ಇಲ್ಲಿ ನೋಡಿದ್ರೆ ಗ್ರಾಮರ್ ತುಂಬ ಈಸಿ ಇತ್ತು ಅಂತ ನನ್ನ ಭಾವನೆ. ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಕೆಳಗಿನ ಪ್ರಶ್ನೆಗಳು ನೀಡಿರುವ ಉತ್ತರಗಳಿಗೆ ಸರಿಯಾದ, ಅಂದರೆ ಬಿಟ್ಟ ಸ್ಥಳ ಅಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಅದಕ್ಕೆ ಸರಿಯಾದ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು. ಇದರಿಂದ ಪರಿಮಳವನ್ನು ಅಳೆಯಬಹುದು ಅಂತಂದರೆ, ಪುಷ್ಪದಿಂದ ಏನು ಮಾಡ್ಬೋದು, ಪರಿಮಳವನ್ನು ಅಳೆಯಬಹುದು. ಫಸ್ಟ್ನೇ ಆನ್ಸರ್ ಎ ಆಗಿರುತ್ತೆ. ಎರಡನೇ ಆನ್ಸರ್ ಬಂದ್ಬಿಟ್ಟು 2 ಮತ್ತು 4 ಅಂತಂದರೆ, ಶತ್ರುವನ್ನು ಕಿರಿಯವನು ಎಂದು ಭಾವಿಸಬಾರದು ಇದೊಂದು, ಮತ್ತು ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು ಎಂಬುದು ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ಜಾಲಿಯ ರಸಸ್ವಾದ ಯಾವಾಗಲೂ ಹುಳಿಯಂತೆ ಇರುತ್ತದೆ. ಹುಳಿಯಲ್ಲ, ವಿಷದಂತೆ ಇರುತ್ತದೆ. ಆನ್ಸರ್ ಕರೆಕ್ಟ್ ಬಂದ್ಬಿಟ್ಟು ವಿಷದಂತೆ ಇರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಜೀಸಸ್ನ ಶಿಲುಬೆಗೆ ಏರಿಸಿದವರು ಇವರ ವಕಾಲತ್ತು ನಡೆಸಿದರು ಅಂತಂದರೆ, ಬರಬ್ಬನ ವಕಾಲತ್ತು ಇವರು. ಇದು ಆನ್ಸರ್ ಬಂದ್ಬಿಟ್ಟು ಇದಾಗಿರುತ್ತೆ. ನೆಕ್ಸ್ಟ್, ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ. ಅಂದರೆ ಜನರಿಗೆ ಯಾವುದಕ್ಕೆ ಗತಿಯಿಲ್ಲಪ್ಪ ಅಂತಂದರೆ, ಗಂಜಿಗೆ ಗತಿಯಿಲ್ಲ. 6 ಕ್ವಶನ್ ಆನ್ಸರ್ ಬಂದ್ಬಿಟ್ಟು ತಿಮ್ಮಪ್ಪನ ಅಭಿಯಾನ ಅಂತ ಆಗಿರುತ್ತೆ. ಇದು ಕಲಾಂ ಅವರ ಆತ್ಮಚರಿತ್ರೆ ಹೆಸರು. ಅಂದರೆ ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ನೆಕ್ಸ್ಟ್ ಕ್ವಶನ್, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಇಕಾಲಜಿಸ್ಟ್ ಆಗಿರ್ತಾರ. ಸೊ ನೆಕ್ಸ್ಟ್ ಕ್ವಶನ್, ಆನೆಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಆನೆಶಾಸ್ತ್ರದವನು ಏನಂತ ಭವಿಷ್ಯ ನುಡಿದಿರ್ತಾನಪ್ಪ ಅಂತಂದರೆ, 5 ಜನ ಏನು ಮಾಡ್ತಾರೆ, ಪ್ರಾಣ ಕಳೆದುಕೊಳ್ತಾರೆ ಅಂತ ಏನು ಮಾಡಿರ್ತಾನೆ, ಹೇಳಿರ್ತಾನೆ. ಸೊ ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ನೆಕ್ಸ್ಟ್, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ, ಅದು ಆನೆ ಒಂದು ದೊಡ್ಡ ಪ್ರಾಣಿ ಮತ್ತು ಅದಕ್ಕೆ ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅನ್ನೋದೇನಾಗುತ್ತೆ, ಆನ್ಸರ್ ಇ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಇನ್ನು ಬಿಟ್ಟ ಸ್ಥಳ ನೋಡೋಣ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರಪ್ಪ ಅಂತಂದರೆ, ನಿಶಾ ವರ್ಮ ಅವರು ಏನಾಗಿರ್ತಾರೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿರ್ತಾರೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಅಂತಂದರೆ ಸಿ ಎನ್ ರಾವ್ ಅವರು 12ಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದಣಿಗಳು ಹೊಳೆತ್ತಲು ಸೂಚಿಸಿದ್ದು ಅಂತಂದರೆ ರಾವ್ ಕುದುಪನಿಗೆ ಅಂತ ಇದೆಯಲ್ಲ, ಇದೇನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಮನೋರಮೆ ಏನು ಮಾಡಿರ್ತಾಳೆ, ರಾಮಾಯಣದ ಕಥೆಯನ್ನು ಹೇಳಬೇಕಂತೇಳಿ ಕೇಳ್ಕೊಂಡಿರ್ತಾಳೆ. ಅಂದರೆ ಇದಕ್ಕೆ ಬಂದ್ಬಿಟ್ಟು 14ಕ್ಕೆ ಕರೆಕ್ಟ್ ಆನ್ಸರು ರಾಮಾಯಣ. ವೀರೇಂದ್ರ ಸಿಂಪಿ ಅವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಯಾವಾಗಲೂ ವಾರ್ತಾ ಇಲಾಖೆ ಅಂತ ಆಗಿರುತ್ತಂತ ಹೇಳ್ತಾರೆ, ವಾರ್ತಾ ಇಲಾಖೆ ಇದ್ದಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಿ ಅಂತ ತುಂಬ ಸಿಂಪಲ್ ಆಗಿತ್ತು. ಸೊ ನೋಡೋಣ. ಕದಡಿದ ಸಲೀಲಂ ತಿಳಿವಂದದೆ ಅಂತಂದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾಗಚಂದ್ರ. ಅಂದರೆ ನಾಗಚಂದ್ರ ಅವರು ಏನು ಮಾಡಿದ್ದಾರೆ, ಇದನ್ನು ಬರೆದಿದ್ದಾರೆ. ಪುಲಿಗೇರಿ ಸೋಮನಾಥ, ಇದಕ್ಕೆ ಬಂದ್ಬಿಟ್ಟು ಆನ್ಸರು ಸೋಮೇಶ್ವರ ಶತಕ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗಿರುತ್ತೆ. ಪುರಂದರದಾಸರು ಜಾಲಿಯ ಮರದಂತೆ. ಮುಕ್ತಕಂಠ, ಇದಕ್ಕೆ ಬಂದ್ಬಿಟ್ಟು ಆನ್ಸರು ಬೆಳಗು ಜಾವ. ಟಿ ಯಲ್ಲಪ್ಪ, ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಹತ್ತಿ ಚಿತ್ತಮತ್ತು. ಅಂದರೆ ಇದು ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 1 ಮಾರ್ಕ್ಸ್ನು 2 ಮಾರ್ಕ್ಸ್ನು ಅದೇ ಈ ರೀತಿ ನಿಮ್ಮ ಕ್ವಶನ್ಸ್ ಇತ್ತು. ಸೊ ಇದು ಇಷ್ಟು ಸೆಕೆಂಡ್ ಪಿ ಯು ಸಿ ಕೀ ಆನ್ಸರ್ಸ್. ಇನ್ನು ಮುಂದೆ ಕೀ ಆನ್ಸರ್ಸ್ ಬೇಕಂತಂದರೆ ನೀವೇ ಮಾಡಿ, ಕಮೆಂಟ್ ಮಾಡಿ, ನಾನು ಏನು ಮಾಡ್ತೀನಿ ಮುಂದೆ ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಏನಾದರೂ ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಅಥವಾ ಯಾವುದೇ ಏನಾದರೂ ರಿಲೇಟೆಡ್ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.